ದಾಬಸ್ಪೇಟೆ ಬಳಿ ಅಕ್ರಮವಾಗಿ ಮಣ್ಣು ತುಂಬಿದ ಟಿಪ್ಪರ್ ಲಾರಿ ಹರಿದು ವ್ಯಕ್ತಿ ದಾರುಣ ಸಾವು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಕೈಗಾರಿಕಾ ಪ್ರದೇಶ ಸೋಂಪುರ ಬಳಿಯ ನರಸೀಪುರದಲ್ಲಿ ಅಕ್ರಮವಾಗಿ ಮಣ್ಣು ದಂಧೆ ನಡೆಯುತ್ತಿರುವ ಘಟನೆ ಕಳೆದ ಒಂದು ವಾರದಿಂದ ಮುನ್ನೆಲೆಗೆ ಬಂದಿದ್ದು, 2 ದಿನಗಳ ಹಿಂದೆ ದಾಬಸ್ಪೇಟೆ ಪೊಲೀಸರು ಮಣ್ಣು ಸಾಗಿಸುತ್ತಿದ್ದ ಲಾರಿಗಳನ್ನು ವಶಕ್ಕೆ ಪಡೆದಿದ್ದು, ಕೆಲ ಲಾರಿಗಳು ಪೊಲೀಸರ ಕಣ್ಣು ತಪ್ಪಿಸಿ ಎಸ್ಕೇಪ್ ಆಗಿದ್ವು. ಇನ್ನು ವಶಕ್ಕೆ ಪಡೆದಿದ್ದ ಲಾರಿಗಳನ್ನು ಸಹ ನಿನ್ನೆ ಪೊಲೀಸರು ಬಿಟ್ಟು ಕಳಿಸಿದ್ರು. ಇದನ್ನೇ ಲಾಭ ಮಾಡಿಕೊಂಡು ಮಣ್ಣು ದಂಧೆಕೋರರು ನಿನ್ನೆ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ವೇಳೆ ಜಿನ್ನಯ್ಯನಪಾಳ್ಯ ನಿವಾಸಿ ಶ್ರೀನಿವಾಸ್ ಎಂಬುವರ ಮೇಲೆ ಲಾರಿ ಹತ್ತಿಸಿದ್ದಾರೆ. ಸೆಪ್ಟೆಂಬರ್ 24ರ ರಾತ್ರಿ 10 ಗಂಟೆ ಸಮಯದಲ್ಲಿ ನಡೆದ ಘಟನೆ ಇದಾಗಿದ್ದು, ಮೂತ್ರ ವಿಸರ್ಜನೆ ಮಾಡಲೆಂದು ಮನೆಯಿಂದ ಹೊರಗೆ ಬಂದಾಗ ವೇಗವಾಗಿ ಬಂದ ರಾಯರಪಾಳ್ಯ ರವಿಕುಮಾರ್ಗೆ ಸೇರಿದ ಟಿಪ್ಪರ್ ಲಾರಿ ಶ್ರೀನಿವಾಸ್ಗೆ ಡಿಕ್ಕಿಯಾಗಿದೆ. ಇನ್ನು ರಾತ್ರಿ ವೇಳೆ ದಾಬಸ್ಪೇಟೆ ಬಳಿ ಅಕ್ರಮವಾಗಿ ಮಣ್ಣು ದಂಧೆ ನಡೆಯುತ್ತಿರುವ ಆರೋಪ ಕೇಳಿಬಂದಿದ್ದು, ಗಣೇಶ್ ಕ್ರಷರ್ ಸಹ ಮಾಲೀಕ ನಾಗರಾಜ್ ಹಾಗೂ ರವಿಕುಮಾರ್ ನೇತೃತ್ವದಲ್ಲಿ ಮಣ್ಣು ದಂಧೆ ನಡೆಯುತ್ತಿರುವ ಆರೋಪ ಕೇಳಿಬಂದಿದೆ. ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸ್ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ.